ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈ ಅತಿಥಿ ಇಲ್ಲದೆ ಬೆಂಗಳೂರಿನ ಯಾವುದೇ ಕಾರ್ಯಕ್ರಮಗಳು, ಬೆಂಗಳೂರಿನ ಅಂತ ಅಷ್ಟೇ ಯಾಕೆ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ನಡೆಯೋದಿದ್ರೂ ಈ ವ್ಯಕ್ತಿ ಇದ್ದೇ ಇರ್ತಾರೆ. ಆದರೆ ಯಾರು ಇವರು? ನಿಮಗೂ ಕುತೂಹಲ ಇದೆ ಅಲ್ವಾ? ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವರು ಯಾರು ಅಂದರೆ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಏನು ಇವತ್ತು ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆಯಲ್ಲ? ಸರ್, ನಮ್ಮ ದೃಷ್ಟಿ ನಿಮ್ಮ ಮೇಲೆ ಬೀಳಲೇಬೇಕು. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆದರೂ ಅದರ ಹಿನ್ನೆಲೆಯಲ್ಲಿ ನೀವು ಇರ್ತೀರ, ಮುಂದೆ ನೀವಿರೋಲ್ಲ. ಸೊ ಆ ಕಾರಣಕ್ಕೆ ನಿಮ್ಮನ್ನ ನಾವು ಮರೆಯೋಕ್ಕಾಗಲ್ಲ. ಈ ಕಾರಣದಿಂದ ನಿಮ್ಮನ್ನು ಮಾತಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ಸ್ ಮೇಡಮ್. ಸರ್, ಮೊದಲನೇದಾಗಿ ನೀವು ಎಲ್ಲ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲೇ ಹಾಕಿರ್ತೀರ, ಮುಂದೆ ಯಾಕೆ ಬರೋಲ್ಲ? ಒಂದು ಸರಳವಾದ ಉತ್ತರ ಏನು ಗೊತ್ತಾ? ನನ್ನ ಮುಖ ನೋಡಿ, ನಾನು ಮುಂದೆ ಇರೋಕ್ಕೆ ಸಾಧ್ಯ ಏನ್ರಿ? ನಾನೇನು ಸ್ಫುರದ್ರೂಪಿನೇ ಅಥವಾ ಚೆಲುವನೇ ಏನು? ನಾನು ಏನಿದ್ರು ನನ್ನ ಕೆಲಸ ಅತ್ಯಂತ ಸುಂದರವಾಗಿರಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಆ ಕೆಲಸ ಚೆನ್ನಾಗಿರಬೇಕು ಅಂತಂದರೆ ಕೆಲಸ ಚೆನ್ನಾಗಿರುತ್ತೆ, ನಾನು ಆರಾಮ್ಸೆ ಹಿಂದೆ ಇರ್ತೀನಿ. ಅಲ್ಲ, ನೀವು ಕೆಲಸ ಚೆನ್ನಾಗಿರೋದ್ರ ಜೊತೆಗೆ ಎದುರುಗಡೆ ಸ್ಟೇಜ್ ಮೇಲೆ ಇರೋರನ್ನೂ ಚೆನ್ನಾಗಿ ಕಾಣೋ ಹಾಗೆ ಮಾಡ್ತೀರಾ. ರಜನಿ, ನಿಮಗೊಂದು ವಿಷಯ ಹೇಳಿಯ, ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಎಷ್ಟು ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿತ್ತೋ, ಯಾವಾಗ ದೇವರಾಜ ಅರಸರ ಕಾಲದಿಂದ ಯಡಿಯೂರಪ್ಪನವರ ಕಾಲದವರೆಗೂ ಎಲ್ಲ ಪ್ರಶಸ್ತಿ ಪ್ರದಾನ ಸಮಾರಂಭ ನಾನೇ ವಿನ್ಯಾಸ ಮಾಡಿದ್ದೀನಿ, ನಾನೇ ಕೆಲಸ ಮಾಡಿದ್ದೀನಿ ಸರ್ಕಾರದ ಪರವಾಗಿ. ಗ್ರೇಟ್ ಅಲ್ಲ, ನಾನು ವಿಷಯ ಹೇಳಕ್ಕೆ ಬರ್ತಿದ್ದೀನಿ. ಅದೇನಾಗ್ತಾಯಿತ್ತು ಅಂದರೆ, ರಾಜ್ಕುಮಾರ್ ಬರೋವರೆಗೂ ಎಲ್ಲ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ವೇದಿಕೆ ಮೇಲೆ ರಾಜ್ಕುಮಾರು, ವೇದಿಕೆ ಹಿಂದೆ ನಾನು ಕರಿಕುಮಾರ್ ಕಪ್ಪಣ್ಣವರು. ಹೀಗೆ ರಾಜ್ಕುಮಾರ್ ಅವ್ರಿಗೆ ಆ ಕಪ್ಪಣ್ಣವರೆಲ್ಲಿ ಅಂತ ಅವರು ಹೇಳಿದ್ರು. ಇಲ್ಲ, ಕಪ್ಪಣ್ಣ ವೇದಿಕೆ ಮೇಲೆ ಬರಲ್ಲ. ಆಮೇಲೆ ಈ ಫಂಕ್ಷನ್ ಆದಮೇಲೆ ಒಂದು ಊಟದ ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಇದುವರೆಗೂ ನಾನು ಯಾವತ್ತೂ ಹೋಗಿಲ್ಲ. ರಾಜ್ಕುಮಾರ್ ಏನು ಮಾಡಿದ್ರು ಗೊತ್ತಾ? ಕಪ್ಪಣ್ಣವರು ಡಿನ್ನರ್ಗೆ ಬರ್ದಿದ್ರೆ ನಾನೇ ಒಂದು ಸಾರಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟ ಅತ್ಯಂತ ದೊಡ್ಡ ಕೀರ್ತಿ ಏನಂದರೆ, ಅವರು ಸಕುಟುಂಬವಾಗಿ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಇವತ್ತು ಸಮಾಧಾನ ಅಂದ್ಕೊಂಡು ಹೋದರು. ಸೊ ಹೀಗಾಗಿ ನೀವು ಸ್ಟೇಜ್ ಮೇಲೆ ಬರ್ದಿದ್ರೆ ಕೆಲವು ಅನುಕೂಲಗಳಿದೆ ಗೊತ್ತಾ? ನಿಜ, ರಾಜ್ಕುಮಾರ್ ಅಂತವ್ರ ಮನೆ ಬರೋದು ನಿಜವಾಗ್ಲೂ ಒಂದು ಅದೃಷ್ಟನೇ. ಸರ್, ಇದ್ರ ಜೊತೆ ನನಗೆ ಇನ್ನೊಂದು ನಿಮ್ಮ ಹತ್ರ ಕೇಳಲೇಬೇಕಾದ ವಿಷಯ ಅಂದರೆ ನಿಮ್ಮ ಲೈಟಿಂಗ್ ಬಗ್ಗೆ. ಅದ್ರ ಬಗ್ಗೆ ಎಷ್ಟು ನೈಪುಣ್ಯ ಅಂದರೆ, ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಅವಾರ್ಡ್ ಬಂದಿದೆ, ಡೆಲ್ಲಿಲಿ ಹೋಗಿ ನೀವು ಅವಾರ್ಡ್ ತೊಗೊಂಡಿದ್ದೀರ. ಭಾರತದಲ್ಲೇ 7 ಜನರಿಗೆ ಬಂದಿರೋ ಅವಾರ್ಡ್ ಅಂಥದ್ದೊಂದು ಅವಾರ್ಡ್. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಂತಂದರೆ ಅದು ಯಾವುದೇ ಕಲಾವಿದನಿಗೆ ನಮ್ಮ ರಾಷ್ಟ್ರದ ಅತ್ಯಂತ ದೊಡ್ಡ ಪ್ರಶಸ್ತಿ. ಆಮೇಲೆ ಈ ಪ್ರಶಸ್ತಿನ ರಾಷ್ಟ್ರಪತಿಗಳೇ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ನಿಯಮ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಪ್ರಶಸ್ತಿನ ರಾಷ್ಟ್ರಪತಿಗಳೇ ಕೊಡ್ತಾರೆ. 1969ರಲ್ಲಿ ಗಿರೀಶ್ ಕಾರ್ನಾಡ್ ತೊಗಲಕ್ ನಾಟಕ ಕೇಳಿದ್ದೀರಾ? ನೋಡಿದರೆ ಆಗ ಆ ನಾಟಕಕ್ಕೆ ನಾನು ಲೈಟಿಂಗ್ ಮಾಡಿ ಇದ್ದಕ್ಕಿದ್ದಂಗೆ ಲೈಟಿಂಗ್ ಎಕ್ಸ್ಪರ್ಟ್ ಆದೆ. ಆ 69ಕ್ಕೆ ಶುರುವಾಗಿದ್ದು, ಎಲ್ಲಿ ನೋಡಿದ್ರು ಕಾರ್ಯಕ್ರಮದಲ್ಲಿ ಲೈಟ್ ಏನಾದ್ರು ಕಂಡ್ರೆ ಆ ಲೈಟ್ ಹಿಂದೆ ಡಾರ್ಕ್ನೆಸ್ ಇರುತ್ತಲ್ಲ, ಅದು ನಾನೇ ಆಗಿರ್ತೀನಿ. ಅದು ನಾಟಕ ಆಗಲಿ, ನಾಟಕೋತ್ಸವ, ದೀಪಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂದರೆ, ಎಲ್ಲಿ ಕತ್ಲಿರುತ್ತೋ ಅಲ್ಲಿ ಮಾತ್ರ ದೀಪಕ್ಕೆ ಬೆಳಗ್ಗೆ ಬರುತ್ತೆ. ಕತ್ಲೆ ಇಲ್ದಿರೋ ದೀಪ ಬೆಳಗ್ಗೆ ಕಟ್ಕೊಂಡು ಏನು ಮಾಡ್ತೀರಿ? ಇವಾಗ ಏನು ಮಾಡ್ತಾ ಇದ್ದೀರಾ ಸರ್ ಅಟ್ ಪ್ರೆಸೆಂಟ್? ಒಂದು, ನಾನು ಬರೀ ರಂಗಭೂಮಿ ಅಥವಾ ಜಾನಪದ ಅಥವಾ ನೃತ್ಯ ಅಂತ ಈಗ ಕನ್ಫೈನ್ ಮಾಡ್ಕೊಂಡಿಲ್ಲ. ನನ್ನ ಕನ್ಸರ್ನ್ ಸಾಂಸ್ಕೃತಿಕ ಚಳುವಳಿ. ನನಗೆ ಇದ್ದಕ್ಕಿದ್ದಂಗೆ ಒಂದು ಅನ್ನಿಸ್ತು, ಇದ್ದಕ್ಕಿದ್ದಂಗೆ ನಾನೇನು ಜಾನಪದ ಅದು ಇದು ತುಂಬ ಓಡಾಡ್ತಾ ಇದ್ದೀನಿ. ಭಾಷೆಯ ದೃಷ್ಟಿಯಿಂದ ಅದು ಸಂಗೀತದಿಂದ, ಕರ್ನಾಟಕ ಸಂಗೀತದಲ್ಲಿ ಪುರಂದರದಾಸರು ಅದ್ವಿತೀಯವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರ ನವರತ್ನ ಮಾಲಿಕೆ ಭಾಳ ಪ್ರಸಿದ್ಧವಾದ. ಆದರೆ ಒಂದು ಕರ್ನಾಟಕ ಸಂಗೀತದ ಆರಾಧನೆ ಮಾಡಬೇಕು ಅಂದರೆ ತ್ಯಾಗರಾಜರ ಆರಾಧನೆ ಭಾಳ ಪ್ರಖ್ಯಾತವಾಗಿದೆ ಹೊರತು ಪುರಂದರದಾಸರ ಆರಾಧನೆ ಅಷ್ಟು ಪ್ರಖ್ಯಾತವಾಗಿಲ್ಲ. ತ್ಯಾಗರಾಜರು ದೊಡ್ಡ ಸಂತರು, ದೊಡ್ಡ ಸಂಗೀತ ವಿದ್ವಾಂಸರು, ಡೌಟೇ ಇಲ್ಲ. ಆದರೆ ನಾನು ಹೇಳ್ತೀನಿ, ಪುರಂದರದಾಸರು ಸಹ ಅಷ್ಟೇ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಒಬ್ಬ ದೊಡ್ಡ ಗಾಯಕಿ ರಂಗನಾಯಕಿ ರಾಜನ್ ಅಂತ ಕರೆದು ಅವರ ಮೂಲಕ ನವರತ್ನ ಮಾಲಿಕೆದೊಂದು CD ಮಾಡಿ ಟ್ರ್ಯಾಕ್ ಮಾಡಿಸಿ, ಈಗ ಮುಂಬೈನಲ್ಲಿ ಶೋ ಆಯಿತು, ಡೆಲ್ಲಿಲಾಗುತ್ತೆ. ಈ 20ನೇ ತಾರೀಕು, ಒಂದು 21ನೇ ತಾರೀಕು ಪುರಂದರ ಜಯಂತಿ ಇದೆ. ಅದಕ್ಕೆ 21 ಒಂದು ಎಲ್ಲ ಸಾಮೂಹಿಕವಾಗಿ ಪುರಂದರದಾಸರ ನವರತ್ನ ಮಾಲಿಕೆ ಮಾಡಿಸ್ಬೇಕು. ಒಂದು ಸಂಗೀತದ ದೃಷ್ಟಿಯಿಂದ, ಎರಡನೇದು ಭಾಷೆ ದೃಷ್ಟಿಯಿಂದ. ಕನ್ನಡ ಅಂತಂದರೆ ಯಾವುದೋ ಒಂದು ವಿಷಯ, ಈಗ 10 ಕೆಲಸ ಸೇರಿಕೊಂಡಾಗ ಅದು ಕನ್ನಡ ಆಗುತ್ತೆ. ಈಗ ನನ್ನ ಗಮನ ಇರೋದು ಈ ನವರತ್ನ ಮಾಲಿಕೆ ಬಗ್ಗೆ. ಸರ್, ಇಷ್ಟೊಂದು ಈ ಕಡೆ ನಾಟಕ, ಸಿನಿಮಾ, ಸಾಹಿತ್ಯ, ರಂಗಭೂಮಿ ಎಲ್ಲದನ್ನು ನಿಮ್ಮ ದಿನಚರಿ ಆಗಿರುತ್ತೆ. ನಿಮ್ಮ ಬೆಳಗ್ಗೆ ಹೇಗಿರುತ್ತೆ? ನಾನು ಭಾಳ ಫೇಮಸ್ ಅಂತ, ನಾನು ವಾಕಿಂಗ್ಗೆ ಭಾಳ ಪ್ರಖ್ಯಾತ. ಯಾವುದೇ ಊರಿಗೆ, ಯಾವುದೇ ಕೆಲಸಕ್ಕೆ ಎಲ್ಲೇ ಹೋದರು ಅಂತಂದರೆ ಟರ್ಕಿಗೆ ಹೋಗಿ ಬಂದೆ. ಯಾರೋ ಸ್ನೇಹಿತರು ಪಾರ್ಟಿ ಕೊಟ್ಟೆ, ಟರ್ಕಿ ಹೇಗಿತ್ತು ಅಂತ. ಮೊದಲನೇ ದಿನ ನಾನು ಇದರಲ್ಲಿ ವಾಕಿಂಗ್ ಹೋದೆ. ಎರಡನೇ ದಿನ ಸಮುದ್ರ ದಂಡೆಯಲ್ಲಿ ಹೋಗಿದ್ದೆ ವಾಕಿಂಗು. ಅವ್ರು ಕೇಳೋರ್ಗೂ ಕೇಳ್ಬಿಟ್ಟು, ಅಪ್ಪ ಮಾರಾಯ ಸಾಕು ನಿಲ್ಲಿಸು, ವಾಕಿಂಗ್ ಬಿಟ್ಟು ನೀನು ನೋಡಲಿಲ್ವ ಅಂತ. ಆಮೇಲೆ ಅವ್ರಿಗೆ ಹೇಳ್ತಿದ್ದು, ಇಲ್ಲಪ್ಪ ಬೆಳಗ್ಗೆ ವಾಕಿಂಗ್ ಮಾಡಿರ್ತೀನಿ, ಸಂಜೆ ಕಾರ್ಯಕ್ರಮ ಮಾಡಿರ್ತೀನಿ, ಈ ಮಧ್ಯದಲ್ಲಿ ನೀನು ಇರೋಣ.
ನನಗೆ ಬೇರೆ ಥರ ಆಸಕ್ತಿಗಳಿರಲ್ಲ. ಅಂದರೆ ಶಾಪಿಂಗ್ ಹೋಗಬೇಕು, ಸೈಟ್ ಸೀಯಿಂಗ್ ಹೋಗಬೇಕು, ಡೌನ್ ಟೌನ್ಗೆ ಹೋಗಬೇಕು, ಅದೆಲ್ಲ ಇಲ್ಲವೇ ಇಲ್ಲ. ಎಲ್ಲೇ ಹೋದರೆ ಒಂದು ಯಾವುದೋ ಮ್ಯೂಸಿಯಂ ನೋಡೋದು, ಅಲ್ಲಿನ ಕಲ್ಚರ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದು, ಅಲ್ಲಿನ ಡ್ಯಾನ್ಸ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದು, ಅದನ್ನು ಮಾಡ್ತೀನಿ ಹೊರತು ಅದನ್ನು ಬಿಟ್ಟರೆ ವಾಕಿಂಗ್. ಸೊ ಹೀಗಾಗಿ ನಾನು ಇಡೀ ಪ್ರಪಂಚ ಸುತ್ತಿದ್ದೀನಿ. ಆದರೆ ಎಲ್ಲೂ ಕೂಡ ಶಾಪಿಂಗ್ ನನಗೆ ಸಂಪೂರ್ಣ ನಿಷೇಧ. ಆಮೇಲೆ ಸೈಟ್ ಸೀಯಿಂಗ್ ಅಂತ ಸುಮ್ಮನೆ ಅದಕ್ಕೂ ನಾವು ಹೋಗಲ್ಲ. ಸೊ ಪ್ರತಿದಿನ ನನಗೆ ಅವತ್ತಿನ ಚಟುವಟಿಕೆ ಏನಿದೆ ಅದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಇಮೇಲ್ ಯಾವ್ದು ಬಂದಿದೆ ಕಳಿಸೋದು, ಮಾಡೋದು, ನ್ಯೂಸ್ ಪೇಪರ್ ಇಷ್ಟು ನೋಡಿ ಆಮೇಲೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಬಂದಾದಮೇಲೆ ಅವತ್ತಿನ ಪುರುಸೊತ್ತು ಎಷ್ಟಿದೆ ಅಂತ ನೋಡಿಕೊಂಡು ನನ್ನ ಕೆಲಸಗಳನ್ನ ಪ್ಲ್ಯಾನ್ ಮಾಡ್ತೀನಿ. ಇದು ನನ್ನ ದಿನಚರ್ಯ. ನಿಜವಾಗ್ಲೂ ನಿಮ್ಮ ಆಸಕ್ತಿಗಳು ವೈವಿಧ್ಯಮಯ ಆಸಕ್ತಿ. ಇಷ್ಟೊಂದು ಆಸಕ್ತಿಗಳನ್ನ ಇಟ್ಕೊಂಡು ಅದ್ರ ಮಧ್ಯೆ ನಮಗೂ ಸ್ವಲ್ಪ ಟೈಮ್ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ನಾನು ಬಂದು ಮಾತಾಡ್ಸೋದಕ್ಕೆ ನಿಮಗೂ ಥ್ಯಾಂಕ್ಸ್. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಆಸಕ್ತಿಯನ್ನು ಉಳಿಸ್ಕೊಂಡು ತಮ್ಮ ಬದುಕಿಗೆ ಒಂದು ಬಣ್ಣವನ್ನು ತಂದುಕೊಂಡ ಕಪ್ಪಣ್ಣ ಅವ್ರನ್ನ ಮಾತು ಕೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.